ಗುರುಗಳೇ. ಹಾ ಬಂದೆಮ್ಮ. ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ. ಪರಿ, ನೀನ್ ಹೇಳ್ದಾಗೇನೆ ನಾನು ಸರೋಜಾದೇವಿ ಮೇಡಮ್ ಹತ್ರ ಅಭಿ ಬಗ್ಗೆ ಹೇಳ್ದೆ ಅಮ್ಮ. ತುಂಬಾ ಉಪಕಾರ ಆಯ್ತು. ನೀವ್ ಮಾಡಿರೋದು ಎಂಥ ದೊಡ್ಡ ಸಹಾಯ ಅಂತ ನಿಮಗೆ ಗೊತ್ತಿಲ್ಲ. ಅಮ್ಮ, ನಾನು ಇದುವರೆಗೂ ಸುಳ್ಳು ಹೇಳೇ ಇಲ್ಲಮ್ಮ, ಅದರಲ್ಲೂ ಜ್ಯೋತಿಷ್ಯ ಜಾತಕದ ವಿಷಯದಲ್ಲಿ. ಆದ್ರೆ ನೀವ್ ಹೇಳಿದ ಸುಳ್ಳು 2 ಜೀವನ ಉಳಿಸುತ್ತೆ. ನೀವದನ್ನ ಮನ್ಸಿಗೆ ಹಾಕೋಬೇಡಿ. ನೀವ್ ಹೇಳಿದ್ ಒಂದ್ ಸುಳ್ಳಿಂದ ಇಲ್ಲಿ ಒಂದ್ ಒಳ್ಳೆ ಕೆಲ್ಸ ನಡೆಯುತ್ತೆ. ಹಾಗಂತ ನೀನ್ ಹೇಳಿದ್ದಕ್ಕೇನೆ ನಾ ಇಂಥ ಸುಳ್ಳು ಹೇಳಿದ್ದು. ಅಭಿ ಮುಂಬೈಗೆ ಹೊರಟು ನಿಂತಿದ್ರು, ಆದ್ರೆ ಅವ್ರು ದೂರ ಹೋಗ್ಬಾರ್ದು, ತಮ್ಮನ್ ಮದುವೆನ ಅಣ್ಣನೇ ಮುಂದೆ ನಿಂತು ನಡೆಸ್ಬೇಕು ಅಂತ ನಾನ್ ಸ್ಟ್ರಾಂಗ್ ಆಗಿ ಹೇಳ್ದೆ. ಇಷ್ಟೊತ್ತಿಗೆ ಅಭಿನ ಹೋಗಕ್ ಬಿಡದೆ ಅವ್ರ ಅಮ್ಮ ತಡೆದಿರಬಹುದು. ಅದನ್ನ ನಾನ್ ಕೇಳಿ ತಿಳ್ಕೊತೀನಿ. ಸರೋಜಾದೇವಿ ಜ್ಯೋತಿಷ್ಯ ಜಾತಕ ಎಲ್ಲ ತುಂಬಾ ನಂಬೋವಂತವ್ರು. ಖಂಡಿತ ಅಭಿನ ಕಳ್ಸೋದಿಲ್ಲ. ಅವ್ರದ್ದು ದೊಡ್ಡ ಕುಟುಂಬ, ಏನು ತೊಂದರೆ ಆಗದೆ ಇದ್ರೆ ಸರಿಮ್ಮ. ಅದೆಲ್ಲ ನಾನ್ ನೋಡ್ಕೋತೀನಿ. ನೀವ್ ಮಾಡಿದ ಉಪಕಾರಕ್ಕೆ ಇದನ್ ತಗೊಳ್ಳಿ. ದಯವಿಟ್ಟು ಬೇಡ ಅನ್ಬೇಡಿ, ಪ್ಲೀಸ್ ತಗೊಳ್ಳಿ. ಇಲ್ಲಮ್ಮ, ಹಣ ಎಲ್ಲ ಬೇಡಮ್ಮ, ಅವರೇ ಕೊಟ್ಟಾಯ್ತು. ಗುರುಗಳೇ, ಹೆತ್ತವರಿಲ್ಲದ ಮಕ್ಕಳ ಆಶ್ರಮಕ್ಕೆ ತಿಂಗಳು ನೀವ್ ದುಡ್ಡು ಕೊಡ್ತೀರಾ ಅಂತ ನಾನ್ ಕೇಳ್ಪಟ್ಟೆ. ಇದನ್ನು ಆ ಪುಣ್ಯದ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ. ಹಾಗಾದ್ರೆ ಸರಿ, ತುಂಬಾ ಸಂತೋಷ. ಸರಿ, ನಾ ಬರ್ತೀನಿಮ್ಮ. ಕಲ್ಯಾಣಿ, ಬಾ ಹೋಗೋಣ. ಬಾ, ಆಟೋದಲ್ಲೇ ಹೋಗ್ಬಿಡೋಣ. ಯೋ, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೋಡ್ಕೊಂಡೆ ಕಣೆ ಬರ್ತಾ ಇರೋದು. ನೀನಾ? ಏನೇ ದೊಡ್ಡ ರಾಣಿಗಳ ಹಾಗೆ ಇಬ್ರು ಊರು ಸುತ್ತಾ ಇದ್ದೀರಾ? ಏಯ್, ಅದನ್ನ ಕೇಳಕ್ಕೆ ನೀನ್ ಯಾರೋ? ನಮ್ ದಾರಿಗೆ ನೀನ್ ಅಡ್ಡ ಬರ್ಬೇಡ. ಯಾರ ದಾರಿಗೆ ಯಾರು ಅಡ್ಡ ಬಂದಿದ್ದು? ನಿನ್ ದಾರಿಗೆ ನಾನು ಅಡ್ಡ ಬರಲಿಲ್ಲ, ನೀನೇ ನನ್ನ ದಾರಿಗೆ ಅಡ್ಡ ಬಂದಿದ್ದು. ಏಯ್ ಏಯ್, ಬೇಡ ಕಣೆ. ಏಯ್, ನಾನೇ ತೊಂದ್ರೆ ಹುಡ್ಕೊಂಡು ಹೋಗಲ್ಲ, ಆದ್ರೆ ಅಡ್ಡ ಬಂದ ತೊಂದ್ರೆನ ಪೀಸ್ ಮಾಡ್ದೆ ಸುಮ್ನೆ ಬಿಡಲ್ಲ. ಏಯ್ ಏಯ್, ಇನ್ನೋಡು, ನಾನು ನಿನ್ ದಾರಿಗೆ ಅಡ್ಡ ಬಂದಿಲ್ಲ. ನೀನ್ ಎಷ್ಟೋ ದಿವಸದಿಂದ ಅಡ್ಡದಾರಿ ಹಿಡ್ತಿದ್ದೆ. ನಾನ್ ಸರಿ ದಾರಿಲಿ ಅದನ್ನ ತಡೆದಿದ್ದಕ್ಕೆ ನಿನಗದು ಅಡ್ಡದಾರಿ ಅನಿಸ್ತಿದೆ. ಯಾಕಂದ್ರೆ ನೀನೊಬ್ಬ ಅಡ್ಡಕಸ್ಬಿ. ಅದಕ್ಕೆ ತಾನೇ ಸ್ವಂತ ಭಾವನಿಂದಾನೇ 50 ಲಕ್ಷ ದುಡ್ಡನ್ನು ದೋಚಿರೋದು. ಏಯ್, ನನ್ ಭಾವ ನಮ್ ಭಾವನ್ ದುಡ್ಡು, ಅದನ್ನ ಕೇಳಿದ್ರೆ ನೀನ್ ಯಾರೇ? ಫಾರಿನ್ ಕಾರಲ್ಲಿ ಬರ್ತಾ ಇದ್ದೆ ಕಣೆ, ಅಂತನ್ನ ಬೈಕಲ್ಲಿ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಇದು ನೀನ್ ಮಾಡಿದ ತಪ್ಪಿಂದ ಆಟೋಮೆಟಿಕ್ ಆಗಿ ನಡೀತು ತಮ್ಮ. ಏನಂದೆ? ತಮ್ಮನ? ಏಯ್, ಏನೇ ಮರ್ಯಾದೆ ಕಡಿಮೆ ಆಗ್ತಾ ಇದೆ. ಯಾಕೋ ತಮ್ಮ ಅಂತ ಕರೆದ್ರೆ ಕಡಿಮೆ ಮರ್ಯಾದೆನಾ? ಅದೇ ಕಣೆ, ಅವನಿಗೆ ತಲೆ ಸರಿ ಇಲ್ಲ, ಬಿಸಿ ಆಗ್ಬಿಟ್ಟಿದೆ. ಬಿಟ್ಟಾಕು ಪರಿ, ಬಾ ಹೋಗೋಣ. ಹೌದು ಕಣೆ, ಒಬ್ರನ್ನ ಹೋಗೋ ಬಾರೋ ಅಂತ ಕರ್ಕೊಂಡಿದ್ದು ತಟ್ಟಂತ ಅವ್ರನ್ನ ಸರ್ ಅನ್ಬಿಟ್ರೆ ಅದ್ಯಾಕೋ ಅವ್ರಿಗೆ ಒಗ್ಗೋದೇ ಇಲ್ಲ, ಜಗಳಕ್ಕೆ ಬಂದ್ಬಿಡ್ತಾರೆ. ಅಂತದ್ದೇ ಕೇಸ್ ಇದು. ನನ್ನ ನಡು ಬೀದಿಗೆ ತಂದ್ಯಲ್ಲ, ನನ್ ಬಾವನ್ ಮನೇಲಿ ನಿನಗೇನೆ ಕೆಲ್ಸ? ನನ್ ಬಾವನ್ ಮನೆ ಕೊಳ್ಳೆ ಹೊಡಿಬೇಕಂತ ಇದ್ಯಾ? ಇಲ್ಲ, ನಿಮ್ ಬಾವನ್ ಮನೇಲಿ ಸೊಳ್ಳೆ ಹೊಡಿತಿದ್ದೀನಿ. ಎಷ್ಟ ಕೊಬ್ಬ ನಿನಗೆ. ಹೆಲೋ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನ್ ಮಾತಾಡ್ತಿದ್ದಾರೆ ಅಂತ ಸರಿಯಾಗಿ ಕೇಳಿಸ್ತಿಲ್ವಲ್ಲ. ನೀನ್ ದುಡ್ಡನ್ನ ಆನ್ಲೈನ್ ಬೆಟ್ಟಿಂಗ್ ಅಲ್ಲಿ ಜೂಜಾಡಿ ಸೋತೆ. ಅದನ್ನ ನಾನ್ ಕಂಡು ಹಿಡಿದು ನಳನಪ್ಪನ ಹತ್ರ ಹೋಗಿ ಹೇಳ್ದೆ. ಅದು ತಪ್ಪಾದ್ರೆ ಆ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾಳೆ ಈ ಪರಿ. ರೋಡಲ್ಲಿ ನಿಂತ್ಕೊಂಡು ನಿನ್ ಗಂಟ್ಲು ಹರಿದು ಹೋಗೋ ಹಾಗೆ ಕಿರ್ಚಿದ್ರು ಏನು ಪ್ರಯೋಜನ ಇಲ್ಲ. ಏಯ್, ನಿನ್ಗೂ ನಮ್ಮ ಭಾವನಿಗೆ ಏನೇ ಸಂಬಂಧ? ಅಷ್ಟಕ್ಕೂ ಯಾರೇ ನೀನು? ಯಾರಿವನು? ಯಾಕೆ ಇವನ್ ಜೊತೆ ಪರಿ ಜೋರಾಗಿ ಜಗಳ ಮಾಡ್ತಿದ್ದಾಳೆ? ನಮ್ಮ ಮನೆಗೆ ಯಾಕೆ ಕಾಲಿಟ್ಟೆ? ನೀನ್ ನಿಜ ಹೇಳ್ದೆ, ನಿನ್ನ ಇಲ್ಲಿಂದ ಹೋಗೋಕ್ ಬಿಡಲ್ಲ. ಇಲ್ಲಿ ನೋಡು, ನೀನ್ ನಿಜವಾಗ್ಲೂ ಧೈರ್ಯ ಇರೋ ಗಂಡ್ಸೆ ಆದ್ರೆ ನೇರವಾಗಿ ಹೋಗಿ ಈ ಪ್ರಶ್ನೆನ ನಿಮ್ ಭಾವನ ಹತ್ರನೇ ಕೇಳು. ಧೈರ್ಯ ಇದ್ಯಾ? ಕರೆಕ್ಟ್. ಅದನ್ ಬಿಟ್ಟು ಇಬ್ರು ಹುಡುಗಿರ್ನ ದಾರಿಲಿ ನಿಲ್ಲಿಸ್ಕೊಂಡು ಹಾರಾಡ್ತಿದ್ಯಾ? ಏಯ್, ನೀವಿಬ್ರು ಏನೋ ಗೋಲ್ಮಾಲ್ ಮಾಡ್ತಾ ಇದ್ದೀರಾ. ಯಾಕಿಷ್ಟು ಸಿಟ್ಟಲ್ಲಿ ಜಗಳ ಆಡ್ತಿದ್ದಾರೆ? ನಿನ್ ಬಾವನ ಆಸ್ತಿ ಕೊಳ್ಳೆ ಹೊಡಿಯೋದಕ್ಕೆ ಇಬ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅದನ್ನ ಕಂಡು ಹಿಡಿದು ನಿನ್ ಪ್ಲಾನ್ನ ಹಾಳು ಮಾಡಿ ನೀನ್ ನನ್ನ ನಿಲ್ಸಿರೋ ಹಾಗೆ ನಾನು ನಿನ್ನ ನಡು ದಾರಿಲಿ ನಿಲ್ಸ್ತೀನಿ ಕಣೆ.